ನಮ್ಮ ನಾಡು ನಮ್ಮ ಆಳ್ವಿಕೆ ವೇದಿಕೆ ವತಿಯಿಂದ ಕಳೆದ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಕಳೆದ ನವೆಂಬರ್ ಮೊದಲನೇ ದಿನದಿಂದ ನಾವು ದ್ವಿಭಾಷಾ ನೀತಿ ಅಭಿಯಾನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಏನು ಅಂದರೆ ಕರ್ನಾಟಕದ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿಯನ್ನು ಅನುಸರಿಸ್ತಾ ಇದ್ದೀವಿ. 3 ಭಾಷೆಗಳು, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ. ಅದೇ ನಾವು ತಮಿಳುನಾಡು ಪಕ್ಕದ ರಾಜ್ಯ ಮತ್ತು ಉತ್ತರದ ರಾಜ್ಯಗಳಲ್ಲಿ ನೋಡಿದ್ರೆ ಅವರು ಕೇವಲ ದ್ವಿಭಾಷಾ ನೀತಿಯನ್ನು ಅನುಸರಿಸ್ತಾರೆ. ಅಂದರೆ ನಮ್ಮ ಮಕ್ಕಳಿಗೆ 6 ಸಬ್ಜೆಕ್ಟ್ ಆಗುತ್ತೆ, ಉಳಿದ ಮಕ್ಕಳಿಗೆ 5 ಸಬ್ಜೆಕ್ಟ್ ಆಗುತ್ತೆ. ನಮ್ಮ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ಗೆ ದಿನಕ್ಕೆ ಅವ್ರಿಗೆ ಓದಲಿಕ್ಕೆ ಇಡೀ ದಿನದಲ್ಲಿ 5 ಗಂಟೆ ಇದೆ ಅಂದರೆ ಅವರಿಗೆ 6 ಸಬ್ಜೆಕ್ಟ್ ಓದಬೇಕಾಗಿರೋ ಕಾರಣದಿಂದ ಒಂದು ಸಬ್ಜೆಕ್ಟ್ಗೆ 1 ಗಂಟೆನೂ ಪೂರ್ಣ ಕೊಡೋಕ್ಕಾಗಲ್ಲ. ಅದೇ ಉತ್ತರದ ಮಕ್ಕಳು, ತಮಿಳುನಾಡಿನ ಮಕ್ಕಳು ಒಂದು ಸಬ್ಜೆಕ್ಟಿಗೆ 1 ಗಂಟೆನ ಆರಾಮಾಗಿ ಕೊಡ್ಬೋದು. ಅಂದರೆ ಒಂದು ಸಬ್ಜೆಕ್ಟಿಗೆ ಕೊಡುವ ಸಮಯ ನಮ್ಮ ಮಕ್ಕಳಿಗೆ ದಿನಕ್ಕೆ 10 ನಿಮಿಷ ಕಡಿಮೆ ಆಗುತ್ತೆ. ದಿನಕ್ಕೆ 10 ನಿಮಿಷ ಅಂದಾಗ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ, ಭಾಳ ದೊಡ್ಡ ಸಮಯ ಆಗುತ್ತೆ. ಹಾಗಾಗಿ ನಾವೇನು ಒತ್ತಾಯ ಮಾಡ್ತಿದ್ದೀವಿ ಅಂದರೆ ಯಾವ ಭಾಷೆಯ ವಿರೋಧವಿಲ್ಲ, ಆದರೆ ಭಾಷೆಯ ಜ್ಞಾನವಲ್ಲ. ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಕಲಿಸಿ ಉಳಿದಂತೆ ಅವರ ಸಮಯವನ್ನು ಬಹಳ ಉಪಯೋಗಕಾರಿ ಸಬ್ಜೆಕ್ಟ್ಗಳಾದ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಅಥವಾ ಏನೋ ಸ್ಕಿಲ್ ಕಲಿಯೋದ್ರಲ್ಲಿ ಇರ್ಬೋದು, ಅಲ್ಲಿ ವಿನಿಯೋಗಿಸ್ಬೇಕು ಅಂತ ನಮ್ಮ ಆಶಯ. ಆಗ ನಮ್ಮ ಮಕ್ಕಳು ಹೆಚ್ಚು ಅಂಕ ಗಳಿಕೆಯೂ ಸಾಧ್ಯವಾಗುತ್ತೆ, ಅವರ ಗುಣಮಟ್ಟನೂ ಜಾಸ್ತಿ ಆಗುತ್ತೆ. ಈಗ ಏನಾಗ್ತಿದೆ ಅಂದರೆ ಕಳೆದ 24ನೇ ಸಾಲಿನ ನಾವು ಮಾರ್ಕ್ಸ್ ಕಾರ್ಡ್ ಅಥವಾ ರಿಸಲ್ಟ್ ನೋಡಿದ್ರೆ 90,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. ಈ ವರ್ಷ ಇನ್ನೂ ಅಧಿಕೃತ ಅಂಶ ನಮ್ಗೆ ಸಿಕ್ಕಿಲ್ಲ, ಆದರೆ 1 ಲಕ್ಷಕ್ಕೆ ಮೀರಿದೆ ಆ ಸಂಖ್ಯೆ. ಅಂದರೆ ಹೀಗೆ ಫೇಲ್ ಆಗೋದ್ರಿಂದ ಅವರ ಭವಿಷ್ಯ ಕುಂಠಿತ ಆಗ್ತಿದೆ, ಅವರ ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ತಾ ಇದೆ. ಈ ಥರದ್ದು ನಮ್ಮ ಮಕ್ಕಳ ಮೇಲೆ ಹೆಚ್ಚುವರಿ ಮೂರನೇ ಭಾಷೆಯಿಂದ ಬಹಳಷ್ಟು ನೆಗೆಟಿವ್ ಎಫೆಕ್ಟ್ಗಳು ಆಗ್ತಾ ಇದೆ. ಹಾಗಾಗಿ ನಮ್ಮ ಶಿಕ್ಷಣದಲ್ಲಿ ಕೇವಲ 2 ಭಾಷೆ ಸಾಕು. ಬೇಕಾದಾಗ ನಾನು ತಮಿಳ್ನಾಡಿಗೆ ಹೋಗಿ ಕೆಲಸ ಮಾಡಬೇಕಾದ್ರೆ ತಮಿಳ್ ಕಲಿತೀನಿ, ಬೆಂಗಾಲ್ಗೆ ಹೋಗಿ ಕೆಲಸ ಮಾಡಬೇಕಾದ್ರೆ ಬೆಂಗಾಲ್ ಕಲಿತೀನಿ. ನಮ್ಮ ಮಕ್ಕಳ 10 ವರ್ಷವನ್ನ ವ್ಯರ್ಥ ಮಾಡ್ತೀರಾ, ಅದನ್ನ ಜೀವನಾವಶ್ಯಕವಾದ ಸಬ್ಜೆಕ್ಟ್ ಮೇಲೆ ಅವ್ರು ಹಾಕ್ಲಿ ಅಂತ ನಮ್ಮ ಆಶಯ. ಹಾಗಾಗಿ ನಮ್ಮ ನಾಡು ನಮ್ಮ ಆಳ್ವಿಕೆ ವತಿಯಿಂದ ಬಹಳ ಒಂದು ರಚನಾತ್ಮಕವಾಗಿ ಒಂದು ಹೋರಾಟವನ್ನು ನಾವು ನಡೆಸ್ಕೊ ಬರ್ತಿದ್ವಿ. ಮೊದಲನೇದಾಗಿ ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ಅದಾದ ನಂತರ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ, ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 1 ಲಕ್ಷ ಕರಪತ್ರಗಳನ್ನ ಈ ವಿಷಯದ ಕುರಿತು ಅರಿವು ಮೂಡಿಸ್ಲಿಕ್ಕೆ ಹಂಚಿದ್ವಿ. ತಜ್ಞರ ಜೊತೆ ಚರ್ಚೆಗಳು ಮಾಡಿದ್ವಿ, ಟ್ವಿಟರ್ ಸ್ಪೇಸ್ಗಳು ಮಾಡಿದ್ವಿ. ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದು ಪಿಟಿಷನ್ ಮಾಡಿದ್ದೀವಿ. ಆ ಪಿಟಿಷನ್, ಆನ್ಲೈನ್ ಪಿಟಿಷನ್ಗೆ ಸುಮಾರು 30,000 ಜನ ಈಗಾಗಲೇ ನಮ್ಮ ಜೊತೆ ಸಹಿ ಹಾಕಿದ್ದಾರೆ. ಸೊ ಆ ಸಹಿ ಹಾಕುವ ಅಭಿಯಾನ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಅಮೋಘವಾಗಿ ನಡೀತಾ ಇದೆ. ಆ ಮೂಲಕ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ, ಕರ್ನಾಟಕದ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಅಂತ. ನನ್ನ ಹೆಸರು ಕವಿರಾಜ್ ಅಂತ, ನಾನು ಸಿನಿಮಾ ಸಾಹಿತಿ ಮತ್ತು ನಿರ್ದೇಶಕ.